ಸ್ನೇಹಿತರೆ ನಮಸ್ಕಾರ. ಮಂಜು ಕಾರ್ಸ್ ಬೈಯಿಂಗ್ ಅಂಡ್ ಸೇಲಿಂಗ್ ಯೂಸ್ಡ್ ಕಾರ್. ಇವತ್ತು ಈ ವಿಡಿಯೋದಲ್ಲಿ ಸುಮಾರು 9 ರಿಂದ 10 ಕಾರ್ಗಳನ್ನ ರಿವ್ಯೂ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು. ಮೊದಲನೇದಾಗಿ ಹೋಂಡಾ ಸಿಟಿ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ. ದಯವಿಟ್ಟು ಬನ್ನಿ, ಈ ವಿಡಿಯೋನ ಯಾವುದೇ ರೀತಿನೂ ಸ್ಕಿಪ್ ಮಾಡ್ದೇನೆ ಫುಲ್ ವಿಡಿಯೋ ನೋಡಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಯಾಕೆಂತ ಹೇಳಿದ್ರೆ ನಿಮಗೆ ಇಷ್ಟವಾದಂತಹ ಕಾರುಗಳು ಈ ವಿಡಿಯೋದಲ್ಲಿ ಸಿಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ನೀವು ಫುಲ್ ವಿಡಿಯೋ ನೋಡಿ ಇದ್ರ ಬಗ್ಗೆ ರಿವ್ಯೂಸು ಹಾಕಬೇಕು ಅಂತ ಹೇಳ್ತೀನಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಮುಂದೆ ವೆಹಿಕಲ್ ರಿಲೇಟೆಡ್ ವಿಡಿಯೋಸು ಈ ನನ್ನ ಚಾನಲ್ ಮಂಜು ಕಾರ್ಸ್ ಅನ್ನೋ ಯೂಟ್ಯೂಬ್ ಚಾನಲಲ್ಲಿ ಬರ್ತಾ ಇರುತ್ತೆ. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೂ ಈ ನನ್ನ ಚಾನಲ್ ಬಗ್ಗೆ ರೆಫರ್ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಬನ್ನಿ ಸ್ನೇಹಿತರೆ, 2006 ಮಾಡೆಲ್ ಹೋಂಡಾ ಸಿಟಿ, ಎಕ್ಸಲೆಂಟ್ ಕಂಡೀಷನ್ ಅಂತ ಹೇಳ್ಬೋದು. ಶೋರೂಮ್ ಮೇಂಟೆನೆನ್ಸ್ ಈ ವೆಹಿಕಲ್ ಆಗಿದೆ. ತುಂಬಾನೇ ಚೆನ್ನಾಗಿ ಕಸ್ಟಮರು ಮೇಂಟೈನ್ ಮಾಡಿದ್ದಾರೆ. ಫ್ರೆಶ್ FC, ಇನ್ನ 5 ವರ್ಷ ನಿಮಗೆ FC ಗಾಡಿ ಸಿಗುತ್ತೆ. ಫ್ರೆಶ್ FC ಮಾಡಲಾಗಿದೆ. ಮತ್ತೆ 1 ವರ್ಷ ಇನ್ಶೂರೆನ್ಸು ರನ್ನಿಂಗ್ ಇರುತ್ತೆ. ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ನು, ಬಾಡಿ ಲೈನಲ್ಲಿ ಒಂದೇ ಒಂದು ಸಿಂಗಲ್ ಸ್ಕ್ರಾಚಸ್ ಕೂಡ ಈ ಗಾಡಿಲಿ ಇಲ್ಲ. ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಟಚ್ ಅಪ್ ಪೇಂಟು ಇವತ್ತರೆಗೂ ಈ ಗಾಡಿ ಆಗಿಲ್ಲ. ಒರಿಜಿನಲ್ ಪೇಂಟಲ್ಲಿ ಈ ಗಾಡಿ ನಿಮಗೆ ನೋಡ್ತಾ ಇರ್ಬೋದು. ತುಂಬಾನೇ ಚೆನ್ನಾಗಿದೆ ಗಾಡಿ, ಎಕ್ಸಲೆಂಟ್ ಕಂಡೀಷನ್ ಅಂತ ಹೇಳ್ಬೋದು. ಇಂಜಿನ್ ವೈಸು, ಸಸ್ಪೆನ್ಷನ್ನು, ಎಂಟೈರ್ ಬಾಡಿ ಲೈನು, ಒಂದೇ ಒಂದು ಸಿಂಗಲ್ ರೆಸ್ಟಿಂಗ್ ಫಾರ್ಮ್ ಕೂಡ ಈ ಗಾಡಿ ಆಗಿಲ್ಲ. ಯಾರಾದ್ರೂ ಲೋ ಬಜೆಟಲ್ಲಿ ಏನಾದ್ರೂ ಕಾರ್ಗಳು ತಗೋಬೇಕು ಅಂತ ಏನಾದ್ರು ಅನ್ಕೊಂಡಿದ್ರೆ ದಯವಿಟ್ಟು ಈ ಕಾರ್ ನೋಡಿ. ಬೆಸ್ಟ್ ಕಾರ್ ಅಂತ ಹೇಳ್ಬೋದು. ತುಂಬಾನೇ ಚೆನ್ನಾಗಿದೆ ಗಾಡಿ. ಒಳ್ಳೆ ಮೈಲೇಜ್ ಕೂಡ ನಿಮಗೆ ಸಿಗುತ್ತೆ ಹೋಂಡಾ ಸಿಟಿ. ಮತ್ತೆ ಕಡಿಮೆ ಬಜೆಟಲ್ಲಿ ನಿಮಗೆ ಸರ್ವಿಸ್ ಕೂಡ ಆಗುತ್ತೆ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಇದಾದ ನಂತರ ನಿಮ್ಗೆ ಇನ್ನೂ ಒಳ್ಳೊಳ್ಳೆ ಕಾರ್ಗಳು ಸಿಗುತ್ತೆ ನಿಮಗೆ. ಎಲ್ಲ ಸಿಂಗಲ್ ಓನರು, ಸೆಕೆಂಡ್ ಓನರ್ ಗಾಡಿಗಳು ಮಾತ್ರನೇ ನಮ್ಮಲ್ಲಿ ಸಿಗೋದು. ಇದೊಂದು ಮಾತ್ರ 3rd ಓನರ್ ಆಗಿದೆ. ಬನ್ನಿ ಸ್ನೇಹಿತರೆ, ಇವಾಗ ಇಂಟೀರಿಯರ್ ನೋಡ್ಕೊಂಬೋಣ. ಎಷ್ಟು ನೀಟಾಗಿ ವೆಲ್ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಶೋರೂಮ್ ಅಲ್ಲಿ ಯಾವ ತರ ಬಂತು ಅದೇ ರೀತಿಲೇನೆ ಇವತ್ತು ನಿಮ್ಗೆ ಇಂಟೀರಿಯರ್ ಕೂಡ ನೋಡ್ತಾ ಇರ್ಬೋದು. ಮತ್ತೆ ಔಟ್ಲುಕ್ ಎಲ್ಲ ಎಂಟೈರ್ ನಾನು ವಿಡಿಯೋ ಮಾಡ್ಕೊಂಡ್ ಬಂದಿದ್ದೀನಿ. ಒಂದು ಸಿಂಗಲ್ ಸ್ಕ್ರಾಚಸ್ ಕೂಡ ಇದು ಆಗಿರಲ್ಲ. ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು. ಸ್ನೇಹಿತರೆ, ಗೂಗಲ್ ಅಲ್ಲಿ ಕೂಡ ಸರ್ಚ್ ಮಾಡಬಹುದು ಮಂಜು ಕಾರ್ಸ್ ಅಂತ. ನಿಮಗೆ ಪ್ರತಿಯೊಂದು ಮಾಹಿತಿ ನಮ್ಮ ಕಡೆಯಿಂದ ಸಿಗುತ್ತೆ. ಸುಮಾರು ವರ್ಷಗಳಿಂದ ಯೂಸ್ಡ್ ಕಾರು ಮಾರ್ತಾ ಬರ್ತಿದ್ದೀನಿ, ಮತ್ತೆ ತೆಗೆದುಕೊಳ್ತಾನೂ ಇರ್ತೀನಿ. ನೀವು ಕೊಡೋರಿದ್ರು ಪರವಾಗಿಲ್ಲ, ತೆಗೆದುಕೊಳ್ಳೋರಿದ್ರು ಪರವಾಗಿಲ್ಲ. ಈ ವಿಡಿಯೋನ ಫುಲ್ಲು ನೋಡಿ, ನಿಮ್ಮ ಫ್ರೆಂಡ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ. ಆದಷ್ಟು ಈ ವಿಡಿಯೋ ಶೇರ್ ಆಯಿತು ಅಂತ ಹೇಳಿದ್ರೆ ತುಂಬ ಒಳ್ಳೇದಾಗುತ್ತೆ ನನಗೆ. ನೋಡಿ ಸ್ನೇಹಿತರೆ, ನೋಡ್ತಾ ಇರ್ಬೋದು ಪ್ರತಿಯೊಂದೂ ತುಂಬಾನೇ ಇಂಚು ಕೂಡ ಇದನ್ನು ನಿಮಗೆ ವಿಡಿಯೋ ಹಾಕಿದ್ದೀನಿ. ಮತ್ತೆ ಯಾರಾದ್ರೂ ಲೋ ಬಜೆಟಲ್ಲಿ ಏನಾದ್ರೂ ಸ್ವಿಫ್ಟು ಸುಮಾರು ಜನ ಲೈಕ್ ಮಾಡೋರು ಇರ್ತೀರಾ. ನೋಡ್ತಾ ಇರ್ಬೋದು ನನ್ನ ಹತ್ರ 2008 ಮಾಡಲು 2 ಸ್ವಿಫ್ಟ್ ಕಾರ್ಗಳಿದ್ದಾವೆ. ಇದು ಬಂದ್ಬಿಟ್ಟು 2008 ಮಾಡಲು, ಫ್ರೆಶ್ FC, ಫ್ರೆಶ್ ಇನ್ಶೂರೆನ್ಸು, ಎಂಟೇರು. ಇದು ಕೂಡ ಒಂದೇ ಒಂದು ಕೂಡ ಬೆಸ್ಟ್ ಟಚ್ ಅಪ್ ಕೂಡ ಇವತ್ತರೆಗೂ ಆಗಿಲ್ಲ. ಫುಲ್ ಒರಿಜಿನಲ್ ಪೇಂಟು, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು. ನೋಡ್ತಾ ಇರ್ಬೋದು, ನೋಡೋದಕ್ಕೆ ಒಳ್ಳೆ ಹೊಸ ಕಾರ್ ತರ ಇದೆ. ರಬ್ಬಿಂಗ್ ಪಾಲಿಶ್ ಒಂದು ಮಾಡಿದೀವಿ ಅಷ್ಟೇನೆ. ಅದ್ ಬಿಟ್ರೆ ಯಾವ್ದು ಟಚ್ ಅಪ್ ಪೇಂಟ್ ಇವತ್ತರೆಗೂ ಆಗಿಲ್ಲ. ತುಂಬಾನೇ ವೆಲ್ ಮೇಂಟೈನ್ಡ್ ವೆಹಿಕಲ್ ಅಂತ ಹೇಳ್ಬೋದು. ಇದು 2008 ಮಾಡಲು, ಸೆಕೆಂಡ್ ಓನರು, VXI ಪೆಟ್ರೋಲ್ ವೇರಿಯಂಟೆಡ್ ವೆಹಿಕಲ್. ಇದು ತುಂಬಾನೇ ಚೆನ್ನಾಗಿದೆ. ಯಾವುದು ಇದು ಕೂಡ ಸಿಂಗಲ್ ಸ್ಕ್ರಾಚಸ್, ಡೆಂಟು ಯಾವ್ದು ಕೂಡ ಇಲ್ಲ. ಅಷ್ಟು ಚೆನ್ನಾಗಿದೆ. ಯಾವ್ದು ಬ್ರೆಸ್ಟ್ ಟಚ್ ಅಪ್ ಕೂಡ, ಇದನ್ನು ಬಂಪರ್ ಕೂಡ ಟಚ್ ಅಪ್ ಆಗಿಲ್ಲ ಗಾಡಿ. ಅಷ್ಟು ಚೆನ್ನಾಗಿದೆ. ಇದು 96,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ನೋಡ್ತಾ ಇರ್ಬೋದು, ಒರಿಜಿನಲ್ ಕಂಪ್ನಿ ಸೀಟ್ ಕವರ್ ಅಲ್ಲೇ ಇನ್ನೂ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು. ತುಂಬಾನೇ ಚೆನ್ನಾಗಿದೆ. ಇಂಟೀರಿಯರ್ ಎಲ್ಲ ನೋಡೋದಕ್ಕೆ ಹೊಸ ಕಾರ್ ರೀತಿಲೇನೆ ಇದು ನಿಮ್ಗೆ ಕಾಣಿಸುತ್ತೆ. ನೀವು ತಗೊಂಡ್ರು ಕೂಡ ಯಾವುದೇ ರೀತಿ ಇಂಜಿನ್ ಆಗ್ಲಿ, ಸಸ್ಪೆನ್ಷನ್ ಆಗ್ಲಿ ಯಾವ್ದು ಕೂಡ ₹1 ಕೆಲಸ ಈ ಗಾಡಿಲಿ ಇಲ್ಲ. ತುಂಬಾನೇ ಚೆನ್ನಾಗಿದೆ. ಒಳ್ಳೆ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು. ತುಂಬಾನೇ ಖುಷಿ ಆಗುತ್ತೆ ಈ ಗಾಡಿ ನೋಡ್ತಾ ಇದ್ರೆ. ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದಾರಲ್ಲ ಅನ್ನೋದೊಂದು. ಯಾರಾದ್ರೂ ಸ್ವಿಫ್ಟ್ ಏನಾದ್ರು ನೋಡ್ತಾ ಇದ್ರೆ, ಅದರಲ್ಲೂ ಸುಮಾರು ಜನ ಪೆಟ್ರೋಲ್ ಗಾಡಿಗಳು ಕೇಳ್ತಾನೆ ಇರ್ತೀರಾ. ನೋಡಿ, ನನ್ನ ಹತ್ರ ಒಂದು ಪೆಟ್ರೋಲು ಮತ್ತೆ ಒಂದು ಡೀಸೆಲ್ಲು 2 ಕಾರು ಸ್ವಿಫ್ಟ್ ಇದೆ. ಅದು ಕೂಡ 2008 ಮಾಡಲು. ಅದು ಕೂಡ ಮುಂದಿಂದು ನಿಮ್ಗೆ ವಿಡಿಯೋ ಬರುತ್ತೆ. ಸ್ವಿಫ್ಟ್ VDI ಡೀಸೆಲ್ ವೇರಿಯಂಟೆಡ್, ಅದು ಕೂಡ ಹಾಕ್ತೀನಿ. ಇದು ನೋಡ್ತಾ ಇರ್ಬೋದು, i10 2009 ಮಾಡಲ್ ಎರಾ 1.1 ಇಂಜಿನ್, ಎಕ್ಸಲೆಂಟ್ ಕಂಡೀಷನ್, ತುಂಬಾನೇ ಚೆನ್ನಾಗಿ ಇದು ಕೂಡ ಮೇಂಟೈನ್ ಮಾಡಿದ್ದಾರೆ. ಶೋರೂಮ್ ಟ್ರ್ಯಾಕ್ ಇದು 72,000 ಕಿಲೋಮೀಟರ್ ಡ್ರಿವನ್ ಆಗಿದೆ.
ಎಕ್ಸಲೆಂಟ್ ಕಂಡೀಷನ್ ಅಂತ ಹೇಳ್ಬೋದು. ತುಂಬಾನೇ ಯಾವುದೇ ರೀತಿ ಇದರಲ್ಲೂ ಕೂಡ ಒಂದು ಸಿಂಗಲ್ ರೂಪಾಯಿ ಖರ್ಚಿಲ್ಲ. ಇದು FC ಲ್ಯಾಬ್ಸ್ ಆಗಿದೆ. ಕಸ್ಟಮರ್ ಆಲ್ರೆಡಿ ಅಪ್ಲೈ ಮಾಡಿದ್ದಾರೆ FC ಮತ್ತೆ ಇನ್ಶೂರೆನ್ಸು. ಇದು ಫ್ರೆಶ್ FC ಬರುತ್ತೆ. ಇನ್ನು 5 ವರ್ಷ ನಿಮಗೆ ಈ ಗಾಡಿದು FC ಸಿಗುತ್ತೆ. ಇವಾಗ ಆಲ್ರೆಡಿ HSRP ನೇಮ್ ಪ್ಲೇಟ್ ಕಸ್ಟಮರೇ ಹಾಕ್ಸಿದ್ದಾರೆ, ನೋಡ್ತಾ ಇರ್ಬೋದು. ಬನ್ನಿ ಇಂಟೀರಿಯರ್ ತೋರಿಸ್ತೀನಿ. ತುಂಬಾನೇ ಎಕ್ಸಲೆಂಟ್ ಕಂಡೀಷನ್ ಇದು ಅಂತ ಹೇಳ್ಬೋದು. ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು. ಇದು ಕೂಡ 3ನೇ ಓನರ್ ಆಗಿದೆ. ತುಂಬಾ ಚೆನ್ನಾಗಿದೆ. ಕಡಿಮೆ ಬೆಲೆಯಲ್ಲಿ ಇದು ಕೂಡ ನಿಮ್ಗೆ ಆಗುತ್ತೆ. ಕಸ್ಟಮರ್ ಎಕ್ಸ್ಪೆಕ್ಟೇಷನ್ 1,75,000 ಇದೆ, ಬಟ್ ಇದು ಸ್ಟ್ರೈಟ್ಲಿ ನೆಗೋಷಿಯಬಲ್. 1,65,000ಗೆ ಇದು ಕ್ಲೋಸ್ ಮಾಡ್ಕೊಡ್ತೀನಿ ನನ್ನ ಕಡೆಯಿಂದ. ನೋಡ್ತಾ ಇರ್ಬೋದು ಇಂಟೀರಿಯರ್. ಇದು ಕೂಡ ಕಂಪ್ನಿ ಸೀಟ್ ಕವರೇ ಇದೆ. ತುಂಬಾನೇ ಚೆನ್ನಾಗಿದೆ. ವೆಲ್ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು. ಯಾವುದೇ ರೀತಿ ಇಂಜಿನ್ ಆಗಲಿ ಸಸ್ಪೆನ್ಷನ್ ಆಗಲಿ ಯಾವುದೇ ರೀತಿ ಇದು ಕೂಡ ಕೆಲಸ ಇಲ್ಲ, ಅಷ್ಟು ಚೆನ್ನಾಗಿದೆ. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ಒರಿಜಿನಲ್ ಪೇಂಟ್. ಇದು ಕೂಡ ವೆಹಿಕಲ್, ಇದು ಕೂಡ ಯಾವುದೋ ಪೇಂಟ್ ಟಚ್ ಅಪ್ ಆಗಲಿ ಆಗಿಲ್ಲ. ನೋಡ್ತಾ ಇರ್ಬೋದು. ಇದು ನಾನು ಆಲ್ರೆಡಿ ನಿಮ್ಗೆ ತೋರಿಸಿದ್ದೀನಿ. VXi ಎಕ್ಸಲೆಂಟ್ ಕಂಡೀಷನ್ ನೋಡಿ, ತುಂಬಾನೇ ಚೆನ್ನಾಗಿದೆ. ಸ್ವಿಫ್ಟ್ ಯಾರಾದ್ರೂ ನೋಡ್ತಾ ಇದ್ರೆ ದಯವಿಟ್ಟು ಒಳ್ಳೆ ಸ್ವಿಫ್ಟ್ ಅಂತ ಹೇಳ್ಬೋದು. ನಾನು ನಿಮಗೆ ನೆಕ್ಸ್ಟ್ ಇದಾದ ನಂತರ ಒಂದು ಪೆಟ್ರೋಲ್ ವೇರಿಯಂಟ್ ಇನ್ನೊಂದು ಸ್ವಿಫ್ಟ್ ತೋರಿಸ್ತೀನಿ. ಅದು 2010 ಮಾಡಲ್ಲು. ಅದು ನೋಡ್ಬೋದು. ಯಾರಾದ್ರೂ ಮಾಡಲ್ ಗಾಡಿ ಬೇಕು ಅಂತ ಏನಾದ್ರು ಎಕ್ಸ್ಪೆಕ್ಟೇಷನ್ ಯಾರಾದ್ರೂ ಇಟ್ಕೊಂಡಿದ್ರೆ ನಮ್ಮ ಹತ್ರ ಇನ್ನ 2012 ಮಾಡಲು ಒಂದು ಸ್ವಿಫ್ಟ್ VXi, ಅದು ಪೆಟ್ರೋಲ್ ವೇರಿಯಂಟೆಡ್ ಸಿಂಗಲ್ ಓನರು. ತುಂಬಾನೇ ಚೆನ್ನಾಗಿದೆ. ಎಕ್ಸಲೆಂಟ್ ಕಂಡೀಷನ್, ಸಿಲ್ವರ್ ಕಲರ್. ಅದು 2012 ಮಾಡಲು. ನಿಮಗೆ ಯಾವ್ದಾದ್ರು ಕಾರ್ ಏನಾದ್ರು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಾನು ಈ ಕಾರ್ ತಗೋಬೇಕು ಅಂತ ಏನಾದ್ರು ಅನ್ಕೊಂಡಿದ್ದೀನಿ ಅಂತ ಇದ್ರೆ ನಿಮ್ಮ ಮನಸ್ಸಲ್ಲಿ ದಯವಿಟ್ಟು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಯಾವ ಕಾರ್ ನಿಮಗೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು ಅದೇ ಕಾರ್ನ ನಾವು ನಿಮಗೆ ಒಳ್ಳೆ ಕಸ್ಟಮರ್ ಕಡೆಯಿಂದನೇ ಹುಡುಕಿ ಕೊಡ್ತೀವಿ ಅಂತ ನಾನು ನಿಮಗೆ ಮಾತಾಡ್ತೀನಿ. ಥ್ಯಾಂಕ್ ಯು ಸ್ನೇಹಿತರೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಗೂ ಈ ವಿಡಿಯೋನ ಶೇರ್ ಮಾಡಿ. ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆ ವೆಹಿಕಲ್ ರಿಲೇಟೆಡ್ ನಿಮಗೆ ವಿಡಿಯೋಸು ಸಿಗ್ತಾ ಇರುತ್ತೆ. ನೋಡ್ತಾ ಇರ್ಬೋದು. ಇದು ತುಂಬಾನೇ ಎಕ್ಸಲೆಂಟ್ ಕಂಡೀಷನ್ನು. ನಾನು ಇದು 2ನೇ ಬಾರಿ ಹಾಕಿದ್ದೀನಿ, ಯಾಕಂದ್ರೆ ತುಂಬಾನೇ ಇಷ್ಟವಾದಂಥ ವೆಹಿಕಲ್ ಇದು. ನನಗೆ ತುಂಬಾನೇ ಚೆನ್ನಾಗಿದೆ. ತುಂಬಾನೇ ವೆಲ್ ಮೇಂಟೈನ್ಡ್ ವೆಹಿಕಲ್ ಅಂತ ಹೇಳ್ಬೋದು. ಮ್ಯೂಸಿಕ್ ಸಿಸ್ಟಮು, AC, ಪವರ್ ಸ್ಟೇರಿಂಗು, ಮತ್ತೆ 4 ಪವರ್ ವಿಂಡೋ ಬರುತ್ತೆ. ಟೈರ್ ಕಂಡೀಷನ್ ಫ್ರಂಟ್ ನಿಮಗೆ ಹೊಸ ಟೈರ್ಗಳು ಇರ್ತದೆ. ಇದು 2009 ಮಾಡಲು. ಫ್ರೆಶ್ FC ಮತ್ತೆ ಇನ್ಶೂರೆನ್ಸ್ ಇದಾಗಿದೆ. ಇದು ಬಂದ್ಬಿಟ್ಟು 2009 ಮಾಡಲ್ ಸ್ಪೋರ್ಟ್ಸ್ ವೇರಿಯಂಟ್ ವೆಹಿಕಲ್. ಇದು ಎಕ್ಸಲೆಂಟ್ ಕಂಡೀಷನು. ಇವಾಗ ಮೊನ್ನೆ FC ಮಾಡಾಗಿದೆ. ಇನ್ನ ಕಾರ್ಡ್ ಕೂಡ ಇನ್ನ RTO ಕಡೆಯಿಂದ ಬಂದಿಲ್ಲ. ನೋಡ್ತಾ ಇರ್ಬೋದು ಸ್ನೇಹಿತರೆ. ಇದು ಕೂಡ ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಯಾವ್ದು ಟಚ್ ಅಪ್ ಪೇಂಟ್ ಇದು ಇವತ್ತರೆಗೂ ಆಗಿಲ್ಲ. ತುಂಬಾನೇ ವೆಲ್ ಮೇಂಟೈನ್ಡ್ ವೆಹಿಕಲ್ ಅಂತ ಹೇಳ್ಬೋದು. ಇದು ಬಂದ್ಬಿಟ್ಟು 1,02,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಎಕ್ಸಲೆಂಟ್ ಕಂಡೀಷನ್, ಶೋರೂಮ್ ಮೇಂಟೆನೆನ್ಸ್ ವೆಹಿಕಲ್ ಇದು. ನೋಡ್ತಾ ಇರ್ಬೋದು. ಇದು ಔಟ್ಲುಕ್ ಎಷ್ಟು ನೀಟಾಗಿ ವೆಲ್ ಮೇಂಟೈನ್ ಮಾಡಿದ್ದಾರೆ ಅಂತ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಾರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಪದೇ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ ಸ್ನೇಹಿತರೆ. ಇದೊಂದು ರಿಕ್ವೆಸ್ಟ್ ಅಂತ ಅನ್ಕೊಳ್ಳಿ. ನೋಡ್ತಾ ಇರ್ಬೋದು ಇಂಟೀರಿಯರ್ ತುಂಬಾನೇ ವೆಲ್ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು. ಎಕ್ಸಲೆಂಟ್ ಕಂಡೀಷನು. ಇನ್ನು ನಿಮ್ಗೆ ಏನಾದ್ರೂ ಅಕಸ್ಮಾತ್ ಒಂದು 2014 ಮಾಡಲು ಪೋಲೋ ಐಲೈನರ್ ಒಂದು ಡೀಸೆಲ್ ವೇರಿಯಂಟ್ ವೆಹಿಕಲ್ ಒಂದು ಬಂದಿದೆ. ಇನ್ನ ಅದು ಸರ್ವಿಸ್ ಆಗ್ಬೇಕು, ಇನ್ನ ಅದು ಜನರಲ್ ಚೆಕಪ್ ಆಗ್ಬೇಕಾಗಿದೆ ವೆಹಿಕಲ್. ಅದು ಕೂಡ ನಿಮಗೆ ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡಾಕ್ತೀನಿ. ನೆಕ್ಸ್ಟ್ ತುಂಬಾನೇ ಲೋ ಬಜೆಟ್ ಅಲ್ಲಿ ಯಾರಾದ್ರೂ ನೋಡ್ತಾ ಇದ್ರೆ ಒಂದು 2006 ಮಾಡಲು ಆಲ್ಟೋ 800 ಅದು ಕೂಡ ನಿಮಗೆ ಬರ್ತಾ ಇದೆ. ಅದು ಕೂಡ ಸರ್ವಿಸ್ಗೆ ಹೋಗಿದೆ ಗಾಡಿ. ಅದು ಕೂಡ ನೆಕ್ಸ್ಟ್ ವಿಡಿಯೋ ಮಾಡಾಕ್ತೀನಿ. ಇದು ಬ್ರೀಜಾ. ಇದು ಆಲ್ರೆಡಿ ನಂದು ಯೂಟ್ಯೂಬ್ ಅಲ್ಲಿ ನಾನು ಫಸ್ಟ್ ನಿಮ್ಗೆ ಅದನ್ನ ಹಾಕಿದ್ದೀನಿ ವಿಡಿಯೋ ಮಾಡಿ. ನೋಡ್ತಾ ಇರ್ಬೋದು. ಎಕ್ಸಲೆಂಟ್ ಕಂಡೀಷನ್. 2022 ಮಾಡಲು VXi ಆಪ್ಷನಲ್ ಪೆಟ್ರೋಲ್ ವೇರಿಯಂಟ್ ಪ್ಲಸ್ ಎಲೆಕ್ಟ್ರಿಕ್. ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಇದು ಎಲೆಕ್ಟ್ರಿಕ್ ಅಂದ್ರೆ ಬ್ಯಾಟ್ರಿಲಿ ರನ್ ಆಗುತ್ತೆ. ಅದಾದ 30 ಕಿಲೋಮೀಟರ್ ಹೋಗಾದ್ಮೇಲೆ ಪೆಟ್ರೋಲ್ ಆಗಿ ಕನ್ವರ್ಟ್ ಆಗುತ್ತೆ. ನೋಡ್ತಾ ಇರ್ಬೋದು. ಕೇವಲ 14,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ನಾನು ನಿಮ್ಗೆ ಅವಾಗಲೇ ಹೇಳಿದೆ ಒಂದು VDI ಡೀಸೆಲ್ ವೇರಿಯಂಟ್ ವೆಹಿಕಲ್ ಆಗ್ತಿದೆ ಅಂತ. ನೋಡ್ತಾ ಇರ್ಬೋದು. 2008 ಮಾಡಲು ಫ್ರೆಶ್ FC ಮತ್ತೆ ಇನ್ಶೂರೆನ್ಸ್ ಕಾಂಪ್ರಹೆನ್ಸಿವ್ ಇದೆ. ಟೈರ್ಗಳು ಬಂದ್ಬಿಟ್ಟು ಫ್ರಂಟ್ ಟೈರ್ ಹೊಸ ಟೈರ್ ಇದೆ. ಬ್ಯಾಕ್ ಟೈರ್ ಕೂಡ ನಿಮ್ಗೆ 70% ಟೈರ್ ಕಂಡೀಷನ್ ಇದೆ. ಇದು ಕೂಡ ಯಾವುದೇ ರೀತಿ ಗ್ಲಾಸ್ ಆಗಲಿ ಡೋರ್ ಆಗಲಿ ಯಾವುದೇ ರೀತಿ ಶೋರೂಮ್ ಮೇಂಟೆನೆನ್ಸ್ ವೆಹಿಕಲ್. ತುಂಬಾನೇ ಎಕ್ಸಲೆಂಟ್ ಕಂಡೀಷನ್ ಅಂತ ಹೇಳ್ಬೋದು. ಇದು ಕೂಡ 94,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಶೋರೂಮ್ ಮೇಂಟೆನೆನ್ಸ್ ಆಂಡ್ರಾಯ್ಡ್ ಸಿಸ್ಟಮ್ ಹಾಕಿದ್ದಾರೆ. ತುಂಬಾನೇ ಚೆನ್ನಾಗಿದೆ ವೆಹಿಕಲ್. ನೋಡ್ತಾ ಇರ್ಬೋದು. ಮತ್ತೆ ಇನ್ನೊಂದು ನಿಮಗೆ ಯಾವುದೇ ರೀತಿ ರೆಸ್ಟ್ ಫಾರ್ಮಿಂಗ್ ಈ ಗಾಡಿಲಿಲ್ಲ. ಇದು 2009 ಮಾಡಲು ಸ್ಪೋರ್ಟ್ಸ್ ವೇರಿಯಂಟ್. ಇದು ಕೂಡ 3rd ಓನರ್. ಎಕ್ಸಲೆಂಟ್ ಕಂಡೀಷನ್ನು. ಇದು ಕೂಡ ಶೋರೂಮ್ ಮೇಂಟೆನೆನ್ಸ್.
ಇದು ಕೂಡ 1,05,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಇದು ಒರಿಜಿನಲ್ ಪೇಂಟ್. ಇದು ಕೂಡ ಯಾವುದೇ ರೀತಿ ಟಚ್ ಪೇಂಟ್ ಈ ಗಾಡಿನೂ ಆಗಿಲ್ಲ. ತುಂಬಾನೇ ಎಕ್ಸಲೆಂಟ್ ಇದೆ. ಶೋರೂಮ್ ಇದು AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಪರ್, ಸೆಂಟ್ರಲ್ ಲಾಕ್, ಆಂಡ್ರಾಯ್ಡ್ ಸಿಸ್ಟಮ್ ಇದು ಬರುತ್ತೆ. ಇದು ಕಸ್ಟಮರ್ ಹಾಕ್ಸಿರೋಂಥದ್ದು ಆಂಡ್ರಾಯ್ಡ್ ಸಿಸ್ಟಮ್ ಮತ್ತೆ ಸೆಂಟ್ರಲ್ ಲಾಕ್.